ಥ್ಯಾಂಕ್ ಯು. ಗೌತಮ್ ಸರ್ಗೆ ಲವ್ ಯು ಸರ್. ಕ್ರಿಕೆಟ್ ಅಂದ್ರೆ ತುಂಬ ಇಷ್ಟ ನನಗೆ. ಸುನಿ ಸರ್ ಥ್ಯಾಂಕ್ ಯು ಬಂದಿದ್ದಕ್ಕೆ. ಓಕೆ, ಎಲ್ರಿಗೂ ಏನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಕ್ರಿಕೆಟ್ ಬಂದಾಗ ಈಗ ಶುಗರ್ BP ಅಂತ ಬರುತ್ತೆ. ನಮ್ಮ ಮನೆ ಒಳಗಡೆ ಕ್ರಿಕೆಟ್ ನೋಡೋಕೆ ಬಿಡಲ್ಲ. ನಮ್ಮಮ್ಮ ಸೀರಿಯಲ್ ನೋಡ್ಕೊಂಡು ಕೂತ್ಕೋತಾರೆ. ನಮಗೆ ಕ್ರಿಕೆಟ್ ಬೇಕು, ಏನು ಮಾಡೋಣ, ಕ್ರಿಕೆಟ್ ನೋಡೋಕೆ ಬಿಡಲ್ಲ, ಸೀರಿಯಲ್ ನೋಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಅದು ನಮಗೆ ತಲೆ ಒಳ್ಳೆ ರಬ್ಬರ್ ಬ್ಯಾಂಡ್ ಹೇಳಿದ್ರೆ ಹೇಳ್ಕೊಂಡು ಕೂತ್ಕೋತಾರೆ. ಅದು ನಮಗೆ ಸೆಟ್ ಆಗಲ್ಲ. ಅಡ್ವರ್ಟೈಸ್ಮೆಂಟ್ ಬಂದಾಗ ನೀವು ಕ್ರಿಕೆಟ್ ನೋಡು ಅಂತಾರೆ. ಈ ಕ್ರಿಕೆಟ್ ಬಂದಾಗ ಇದೆ ನಮಗೆಲ್ಲ ಜ್ಞಾಪಕ ಬರೋದು. ಬಟ್ ಟೆನ್ಷನ್ ತುಂಬ ಇರುತ್ತೆ. ಕ್ರಿಕೆಟ್ ಅಂದ್ರೆ ನನಗೆ ತುಂಬ ಇಷ್ಟ. ಆಮೇಲೆ ಈ ಶೂಟಿಂಗ್ ಹೋದಾಗ ನಾವು ಬಾಲಿಂಗ್ ಎಲ್ಲ ಕಲ್ತು ಆಲ್ಮೋಸ್ಟ್. ಸೊ ಗ್ರೌಂಡ್ಗೆಲ್ಲ ಕರ್ಕೊಂಡೋಗಿದ್ರು. ಆಮೇಲೆ ಪ್ರತಿಯೊಬ್ಬರಿಗೂ ಹೀರೋ ಆಗಲಿ, ವಿಲನ್ ಕ್ಯಾರೆಕ್ಟರ್ ಮಾಡಿರೋರಾಗಲಿ, ಆಮೇಲೆ ನಮ್ಮ ಕ್ಯಾಮ್ರಾಮನ್ ಸರ್ ಆಗಲಿ, ಆಮೇಲೆ ನಮ್ಮ ಮಂಜಯ್ ಸರ್ ಐಸ್ ಕ್ರೀಮ್ ಎಲ್ಲ ಕೊಡಿಸ್ತಾ ಇದ್ರು ನಮಗೆ ಶೂಟಿಂಗಲ್ಲಿ. ಸೊ ಫ್ಯಾಮಿಲಿ ಥರ ಇದ್ವಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸಿನಿಮಾದಲ್ಲಿ. ಯಾವ ಡೇಟು ಏನು ಮಿಸ್ ಆಗ್ದಂಗೆ, ಯಾವುದೋ ಗಲಾಟೆ ಆಗ್ದಂಗೆ ಒಳ್ಳೆ ಮದುವೆ ಮನೆ ಥರ ಇತ್ತು ನಮ್ಮ ಸಿನಿಮಾ. ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ದೀವಿ. ನೀವು ಸಪೋರ್ಟ್ ಮಾಡಿ ದಯವಿಟ್ಟು. ಈಗ ಅವ್ರು ಹೇಳ್ದಂಗೆ ಪ್ರತಿಯೊಬ್ಬರಿಗೂ ದಯವಿಟ್ಟು ಕಲಾವಿದರಿಗೆ ಅವಕಾಶ ಕೊಡಿ. ಒಬ್ಬರನ್ನೇ ಹಾಕ್ಕೊಂಡು ನೀವು ರಬ್ಬರ್ ಥರ ಉಜ್ಜಬೇಡಿ. ಎಮ್ರಿ ಪೇಪರು ಇದ್ದಂಗೆ ಅದನ್ನೇ ಇಟ್ಕೊಂಡು ಮಾಡಬೇಡಿ. ಓಕೆನಾ? ಸೊ ನೋಡಿ, ಕಾರ್ ರಿಪೇರ್ ಆಯ್ತಂದ್ರೆ ನಾವು ಒಂದೇ ಗ್ಯಾರೇಜ್ ನಂಬ್ಕೊಂಡ್ರಕ್ಕಾಗಲ್ಲ, ಇನ್ನೊಂದು ಗ್ಯಾರೇಜ್ಗೆ ಹೋಗೋಕ್ಕಾಗತ್ತೆ. ಹಂಗೆ ನಾವು ಕಲಾವಿದರು, ಪ್ರತಿಯೊಬ್ಬರು ಕಲಾವಿದರನ್ನ ಉಪಯೋಗಿಸ್ಕೊಳ್ಳಿ. ನಾವು ನಮ್ಮನ್ನೇ ಉಪಯೋಗಿಸ್ಕೋಬೇಕು ಅಂತ ನಾವು ಯಾವತ್ತೂ ಹೇಳಲ್ಲ. ಕರೆಕ್ಟ್ ಅಲ್ವಾ? ಹಳೆ ಕಲಾವಿದರು ಅವ್ರು ನೋಡಿ ನಾವು ಬೆಳೆದಿದ್ದೀವಿ. ಅವ್ರನ್ನೇ ನಾವು ಮರ್ತು ಬಿಟ್ರೆ ಹಂಗೆ ತಂದೆ ತಾಯಿ ಮರೆಯೋಕ್ಕಾಗತ್ತೆ ಯಾರಾದರೂ? ಮರಿಬಾರ್ದು. ಸೊ ಹಿಂಗಾಗಿ ನಾನು ಹೇಳೋದು ಏನಪ್ಪ ಅಂದರೆ, ಪ್ರತಿಯೊಬ್ಬರಿಗೂ ಅವಕಾಶ ಕೊಡಿ. ಸಿನಿಮಾದಲ್ಲಿ ಹಾಕೊಂಡವ್ರಿಗೆ ಹಾಕೊಳಕ್ ಹೋಗ್ಬೇಡಿ, ಬೆಳೆದವ್ರಿಗೆ ಬೆಳ್ಸಕ್ ಹೋಗ್ಬೇಡಿ. ಆಯ್ತಾ? ಇನ್ನೊಬ್ರು ಬೆಳೀಲಿ, ನಮಗೂ ಒಬ್ಬರಿಗೆ ಬೆಳೆಸೇನಲ್ಲ. ಪ್ರತಿಯೊಬ್ರು ನೋಡಿ, ಹೊಸ ಯಾರೋ ಬಂದಿರಲಿ, ಎಲ್ಲ ಪ್ರತಿಯೊಬ್ಬರು ಯಾರಿದಾರೋ ಅವರ ಟ್ಯಾಲೆಂಟ್ ಏನಿದೆ ಅವ್ರ ಮುಂದೆ ಬರಬೇಕು. ದಯವಿಟ್ಟು ಅವಕಾಶ ಮಾಡಿಕೊಡಿ. ಸಿನಿಮಾದವ್ರನ್ನ ಪ್ರತಿ ಡೈರೆಕ್ಟರ್ಗೂ ಪ್ರೊಡ್ಯೂಸರ್ಸ್ ಕೇಳೋದು ಇಷ್ಟೇ, ದಯವಿಟ್ಟು ಪ್ರತಿಯೊಬ್ಬರಿಗೂ ಅವಕಾಶ ಕೊಡಿ. ನೋಡಿ, ಈ ಥರ ಸಿನಿಮಾ ಬರುತ್ತೆ, ಈ ಥರ ಒಂದು ಗೆಲುವು ದಯವಿಟ್ಟು ಸಿಗುತ್ತೆ ಖಂಡಿತ. ಹೊಸಬ್ರದಿಂದಾನೇ ಹಳಬರಾಗೋದು ಎಲ್ಲರೂ ಅಲ್ವಾ? ಸೊ ಹಾಗೆ ದಯವಿಟ್ಟು ಎಲ್ರಿಗೂ ಅವಕಾಶ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಸಹಾರ ತುಂಬ ಚೆನ್ನಾಗಿ ಮೂಡ್ ಬಂದಿದೆ, ನಾನು ನೋಡಿದೆ ಟ್ರೇಲರ್ನ. ಆಮೇಲೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಅಶ್ವಿನಿ ಮೇಡಮ್ ಅವರು, ಆಮೇಲೆ ಅಪ್ಪು ಸರ್ ಜೊತೆ ನಾನು ಆ್ಯಕ್ಟ್ ಮಾಡಿದ್ದು ಒಂದೇ ಸಿನಿಮಾ. ಅವ್ರನ್ನ ಯಾವತ್ತೂ ನಾನು ಮರೆಯೋಕ್ಕಾಗಲ್ಲ. ನಾನು ಯಾರನ್ನ ಬೇಕಾದರೂ ಮರಿತೀನಿ ಪ್ರಪಂಚದಲ್ಲಿ, ನಮ್ಮ ಅಪ್ಪು ಅಣ್ಣನ ನಾನು ಮರೆಯೋದಿಲ್ಲ. ಅವರು ಹೀರೋ ಸ್ಕ್ರೀನ್ ಮೇಲೆ, ಹಿಂದೆಗಡೆ ನೀವು ನೋಡಿದ್ರೆ ಸತ್ಯ ಹೇಳ್ತಾ ಇದ್ದೀನಿ, ಇಲ್ಲೇನೋ ಕ್ಯಾಮ್ರಾ ಇದೆ ಅಂತ ಹೇಳ್ತಾ ಇಲ್ಲ ನಾನು, ನಮ್ಮ ತಾಯಿನ ಸತ್ಯ ಇದು. ಊಟ ಅವ್ರ ಮನೆಯಿಂದ ಬಂದಿದ್ದು ಎಲ್ಲಿಂದನೇ ತರಿಸ್ಲಿ, ನಮಗೆ ಅವ್ರಿಗೂ ಮಾಡೋ ಊಟ ನನಗೆ ಕೊಡ್ತಾ ಇದ್ರು. ಈ ಋಣ ನಾನು ಯಾವತ್ತೂ ಮರೆಯೋಕ್ಕೆ ಹೋಗೋದಿಲ್ಲ. ಸೊ ಅಪ್ಪು ಅಣ್ಣವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆನೆ. ಸೊ ಅವ್ರ ಬಗ್ಗೆ ಒಂದು ಕವನ ಕೂಡ ಹೇಳ್ತೀನಿ ನಿಮಗೆ. ಅಪ್ಪು ಅಪ್ಪು ಅಪ್ಪು, ದೇವರು ನಿಮ್ಮನ್ನು ಕರೆದುಕೊಂಡು ಮಾಡಿದರು ತಪ್ಪು. ಅಪ್ಪು ಅಪ್ಪು ಅಪ್ಪು, ದೇವರು ನಿಮ್ಮನ್ನು ಕರೆದುಕೊಂಡು ಮಾಡಿದರೆ ತಪ್ಪು. ನಿಮ್ಮನ್ನ ಪ್ರೀತಿಸುತ್ತಿದ್ದ ಆ ಹೃದಯಗಳಿಗೆ, ನಿಮ್ಮನ್ನ ಹೃದಯದಿಂದ ಪ್ರೀತಿಸುತ್ತಿದ್ದ ಆ ಅಭಿಮಾನಿ ದೇವರುಗಳಿಗೆ ನೀವು ಕಾಣಿಸದ ಆ ಬಿಳಿ ಪಡದೆ ಇನ್ನು ಮುಂದೆ ಕಪ್ಪು ಕಪ್ಪು ಕಪ್ಪು. ಆದ್ರೆ ಎಲ್ಲರ ಹೃದಯದಲ್ಲಿದ್ದೀರಾ ಅಪ್ಪು, ನೀವೇ ಅಪ್ಪು ಅಪ್ಪು ಅಪ್ಪು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.